12ನೇ ವಯಸ್ಸಿಗೆ ಎಲೆಕ್ಷನ್ ನಿಂತವ್ ನಾನು ಸ್ಕೂಲಲ್ಲಿ. ಅವ್ರು ಹೇಳ್ದಂಗೆ ಸ್ಕೂಲ್ ನಿಂತವ್. ನಾನು ಎಲೆಕ್ಷನ್ ನಿಂತಾಗ ಗೆದ್ದಾಗ ಅವರು ನನಗೆ ಒಬ್ಬ ನಿನ್ನೆ ಸಿಕ್ಕಿದ್ದ ನನಗೆ ಭಾನುವಾರ ಒಬ್ಬ ಹುಡುಗ ಮಾಧವ್ ನಾಯಕ್ ಅಂತ ನನ್ನ ಸ್ನೇಹಿತ. ಅವ್ನು ಮ್ಯಾಥ್ಸ್ ಅಲ್ಲಿ ಬಹಳ ಫಸ್ಟ್ ಇದ್ದ. ಅವ್ನು ಕಳಿಸಿದ್ದೆ ಕೌಂಟಿಂಗ್. ಅವನು ಬಂದು ಹೇಳ್ದ, ನೀನು 400 ವೋಟಲ್ಲಿ ಗೆದ್ದಿದ್ಯಾ ಅಂತ ಬಂದಂಗೆ ಹೇಳ್ದ. ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ತಿ ಪಟ್ಟಕ್ ಅಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆಗ ಕಾರ್ಮಲ್ ಸ್ಕೂಲಲ್ಲಿ ಸೆಕ್ರೆಟರಿ ಆಗಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ಅಲ್ಲಿಂದನೂ ಒಂದು ಪ್ರೆಷರ್. ಅದೇ ತರ ಹೈಸ್ಕೂಲಲ್ಲೂ ತರ ಆಯ್ತು. ನನ್ನ ತಲೆಯಲ್ಲಿ ಹಾಗೇನೆ ನಾನು ಪೊಲಿಟಿಕಲ್ ಲೀಡರ್ ಆಗ್ಬೇಕು ಅಂತೇಳಿ, ರಾಜಕಾರಣನೇ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸುರ್ಖಿಗೆ, ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು, ಈ ಕೆಲವರೆಲ್ಲ ಇದ್ದಾರೆ, ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಗ್ತದೆ ಅಂತಂದ್ರೆ ಯಾರು ಇನ್ನ ಇವತ್ತರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಅವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ 8 ಬಾರಿ ಅಸೆಂಬ್ಲಿಗೆ ಹೋಗಿ ಈಗ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ. ಅದಕ್ಕೆ ನಾನು ಹೇಳ್ದೆ, ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾರ್ದು ಮಾಡ್ಕೋಬಹುದು ಅಂತ. ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ, ಟ್ರಬಲ್ ಶೂಟರ್ ಅಂತ. ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದವನು ಅಂತ ಇದ್ದಾರೆ. ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ, ತೋರಿಸಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ರಾಜೀವ್ ಗಾಂಧಿ ಅವ್ರು ಹೇಳಿದ ಮಾತಿದ್ದು ನಮ್ಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕೆ ಈ ತಂದ್ರಿ ಅಂತೇಳಿ. ಅಷ್ಟೊತ್ತು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತೀರಿ? ಈ ಲೋಕಲ್ ಬಾಡಿಯಿಂದನೇ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಬಂದವರು. ಇವತ್ತು ಕೆಂಗಲ್ ಹನುಮಂತೇನು ಅಂತ ಇಟ್ಕೊಳ್ಳಿ, ಅವ್ರಿಗೂ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು ಬೆಂಗಳೂರು ನಗರದಲ್ಲಿ. ರಾಜಗೋಪಾಲ್ಚಾರಿ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ, ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ರು, ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಂಗೆ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ. ಹಂಗೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪಲ್ ಇದನ್ನ ಯೋಚನೆ ಮಾಡಿದ್ವಿ ಅಂತಂದ್ರೆ, ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು. ಈಗ 369 ಇದೆ. ನೆಕ್ಸ್ಟ್ ಇನ್ನ ಒಂದು 100 ಚಿಲ್ಲರೆ ಆಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಹುಟ್ಕೊಳ್ತಾರೆ. ಅವಕಾಶ ಸಿಗ್ಬೇಕು. ಈಗ ನನಗೂ ಆಯ್ತು, 63 ಆಯ್ತು. ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ? 8 ವರ್ಷ ಮಾಡ್ಬೋದಷ್ಟೇ. ಹೊಸಬ್ರಿಗೆ ಅವಕಾಶ ಬರ್ಬೇಕು. ನಮ್ಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ. ಹಂಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಹೊಸ ನಾಯಕರು ಬರಲಿಲ್ಲ ಅಂತಂದ್ರೆ ಈಗ ನಮ್ಗೆಲ್ಲ ಅವಕಾಶ ಸಿಕ್ತದೆ, ನಾವೆಲ್ಲ ಆದೋ. ನಮ್ಗೆ ಅವಕಾಶ ಸಿಕ್ಕಿಲ್ಲ ಇಲ್ಲ ಆಗ್ತಿತ್ತು. ಸೊ ಹಂಗೆ ನನಗೆ ಐ ಬಿಲೀವ್ ನನಗೆ ಹೊಸಬ್ರು ನಾಯಕರಿಗೆ ಸಿಕ್ಬೇಕು ಅಂತ. ಬಹಳ ಜನ ಇಲ್ಲಿರೋರು ಒಂದು 20% ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ. ಮಿಕ್ಕಿದ 80% ಪಾಪ ಎಲ್ಲ ದುಡಿತಾನೆ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಬಹಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ. ಇವತ್ತು ಒಂದು ಪುಸ್ತಕ ಬಹಳ ಅದಕ್ಕೆ ಗೌರವ ಇದೆ. ಈ ಪುಸ್ತಕದ ಬಗ್ಗೆ ಬಹಳ ವಿಚಾರಗಳನ್ನ, ಯಾಕೆಂದ್ರೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ. ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಹೋಗಿಬಿಟ್ಟಿವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೀವಿ. ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳ್ಬೇಕಾದ್ರೆ ಸುಳ್ಳು ಹೇಳಕ್ ಆಗಲ್ಲ ಈಗ ಟೀಚರ್ಸ್. ಆ ಮಗು ಪ್ರತಿಯೊಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ. ಸೊ ಈಗ ಬಹಳ ಕಷ್ಟ. ಹಿಂದೆ ಎಲ್ಲ
ಗುರುಗಳು ಟೀಚರ್ಗಳು ಇದನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ, ಶಿಷ್ಯರು ಪಾಠ ಹೇಳ್ಕೊಡ್ಬೇಕಾದ್ರೆ ಬಹಳ ಶ್ರಮ ಪಡ್ತಿದ್ದು. ಈಗ ಹಂಗೇನಿಲ್ಲ, ಶ್ರಮ ಏನ್ ಪಡ್ಬೇಕಾಗಿಲ್ಲ, ಹೊಡಿಬೇಕಾದಿಲ್ಲ. ನಮ್ಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟ್ಗಿಲ್ಲ ತಿಂದಿದ್ದು ನಾನು. ಈಗ ಹಂಗೇನಿಲ್ಲ. ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದೆ, ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಹಂಗೆ ನನಗೆ ಸಂಬಳ ಬರ್ತಾ ಇದ್ದಪ್ಪ, ಜಾಸ್ತಿ ಬರ್ತಾ ಇದೆ ಈಗೇನೆ ಅಂತೇಳಿ ಕೊನೆಗೆ ಅವ್ನು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು, ಅವನು ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ಹಿಂಗಿದೆ, ಫೋನಲ್ಲಿ ಹಿಂಗಿದೆ, ಇದರಲ್ಲಿ ಹಿಂಗಿದೆ ಅಂತೇಳಿ ಅವ್ರಿಗಿನ್ನ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು. ಪಕ್ಷ ಭೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು, ವಿಶ್ವಾಸ ಕೊಟ್ಟು, ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ, ಕಾಲಿಗೆ ಚಪ್ಪಲಿ ಹಾಕೊಳಕ್ಕಿಲ್ಲದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂತ ಜನ, ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂತ ಜನ, ನಾನು ಜೈಲಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನ, ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ನನ್ನ ತಾಯಂದಿರು, ಸೋದರಿಯರು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ, ನನ್ನ ಅಣ್ಣನ ತರ, ನನ್ನ ತಮ್ಮನ ತರ ಅಂತೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ದೆ, ನಿಂಬೆಗಿಂ ಹುಡಿಯಿಲ್ಲ, ದುಂಬಿಗಿಂ ಕರಿಗಿಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.